ಈ ಮರಗೆಣಸಿನ ಪೋಡಿ ನೋಡಿ ಅಂತೆ ಭಾರಿ ರುಚಿ. ನೋಡಿ ಒಳ್ಳೆ ಬೆಂದಿದೆ, ಸ್ವಲ್ಪ ಕೂಡ ಎಣ್ಣೆ ಎಳ್ಕೊಂಡಿಲ್ಲ ನೋಡಿ ಫ್ರೆಂಡ್ಸ್. ಇದು ನೋಡಿ ಅಂತೆ ಮರಗೆಣಸು. ನಾನು ಫಸ್ಟಿಗೆ ಅನ್ಕೊಂಡೆ ಇದು ಸಿಹಿಗೆಣಸು ಅಂತೇಳಿ, ಅಂದರೆ ಸಿಹಿಗೆಣಸಿದು ಪೋಡಿ ಮಾಡುವ ಅಂತೇಳಿ ನಾನು ಹೊರಟಿದ್ದು. ಮತ್ತೆ ಮಾರ್ಕೆಟಿಗೆ ಹೋದಾಗ ಗೆಣಸು ತಗೊಳ್ಳಿಕ್ಕೆ ಹೋದಾಗ ಇದು ಖಂಡಿತ ನನಗೆ ಏನಪ್ಪ ಇದು ಸ್ವಲ್ಪ ಸ್ಪೆಷಲ್ ಇದೆ ಅಂತ ಹೇಳಿ ನೋಡುವಾಗ ಅಂಗಡಿಯವ ಹೇಳಿದೆ ಇದು ಮರಗೆಣಸು ಅಂತ ಹೇಳಿ. ನೋಡಿ ಮರಗೆಣಸು ಹೀಗಿರ್ತದಂತೆ, ಅಂದರೆ ಇದರ ರೆಸಿಪಿ ಎಲ್ಲ ಮಾಡಿದರೆ ಟೇಸ್ಟ್ ಡಿಫ್ರೆಂಟ್ ಆಗಿರ್ತದಂತೆ. ಹಾಗೆ ಇವತ್ತು ನಾನು ಇದರಿಂದ ಒಂದು ಪೋಡಿ ಮಾಡುವ ಅಂತೇಳಿ ಹೊರಟಿದ್ದೇನೆ. ಇವಾಗೆಲ್ಲ ಚಳಿ ಸ್ಟಾರ್ಟ್ ಆಗಿದೆ ನೋಡಿ, ನಮ್ಮದು ಬೇರೆ ಗದ್ದೆ ಸೈಡ್ ಮನೆ, ಇಲ್ಲಿ ಚಳಿ ಜಾಸ್ತಿ. ಹಾಗೆ ನಾನಿವತ್ತು ಈ ಪೋಡಿ ಮಾಡಿದರೆ ಆ ಚಳಿಗೆ ಗರಿಗರಿಯಾದ ಈ ಪೋಡಿ ತಿನ್ನಲಿಕ್ಕೆ ಭಾರಿ ರುಚಿ ಆಗ್ತದೆ. ಹೇಗೆ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಡ್ತೇನೆ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ ಮರಗೆಣಸಿದ್ದು ಸ್ವಲ್ಪ ಸಿಪ್ಪೆ ತೆಗೆಯುವ, ಅಂದರೆ ಅದು ಆಲ್ಮೋಸ್ಟ್ ಸಿಪ್ಪೆ ಹೋಗಿದೆ, ಸ್ವಲ್ಪ ಇದೆ, ಅದನ್ನು ತೆಗೆಯುವ. ಇದರ ಕಲರ್ ನೋಡಿ ಅಂತ ಸಿಪ್ಪೆ ತೆಗೆದಾಗ ಫುಲ್ ವೈಟ್ ವೈಟ್ ಕಾಣ್ತಾ ಉಂಟು. ಮತ್ತೆ ಉದ್ದುದ್ದು ಇರ್ತದೆ, ನನಗೆ ಆ ಉದ್ದುದ್ದು ನೋಡಿನೇ ಒಂಥರ ವಿಚಿತ್ರ ಅಂತ ಹೇಳಿ ಅನ್ನಿಸ್ತು. ಸಪೂರ ಇದೆ ನೋಡಿ. ತೆಳುವಾಗಿ ಕಟ್ ಮಾಡುವ ನೋಡಿ, ಎಲ್ಲ ಒಂದೇ ಹದದಲ್ಲಿ ಇರಲಿ. ಆವಾಗ ನಮಗೆ ಪೋಡಿ ಬಿಡಬೇಕಾದ್ರೆ ಉಂಟು ಎಲ್ಲ ಒಂದೇ ಸಲಕ್ಕೆ ಎಲ್ಲ ಒಟ್ಟೊಟ್ಟಿಗೆ ಬೇಯ್ತದೆ ನೋಡಿ. ಪೋಡಿ ಮಾತ್ರ ಇಷ್ಟೇ ದೊಡ್ಡದಾಗೋದು, ತುಂಬ ದೊಡ್ಡ ಸೈಜ್ನ ಪೋಡಿ ಆಗೋದಿಲ್ಲ. ಒಂದು ತಟ್ಟೆಯಲ್ಲಿ ಸ್ವಲ್ಪ ನೀರನ್ನು ತಗೊಂಡು ಈ ಥರ ಹಾಕಿಡುವ. ಅದರ ಕಣ್ಣೀರೆಲ್ಲ ಏನಾದರೂ ಇದ್ದರೆ ಈ ಥರ ನೀರಲ್ಲಿ ಹಾಕಿಟ್ರೆ ಅದು ಬಿಡ್ತದೆ. ಸ್ವಲ್ಪ ನೀರು ಹಾಕೊಳ್ಳುವ, ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ 1 ಚಮಚದಷ್ಟು ಮೆಣಸಿನ ಪೌಡರ್, ಚಿಟಿಕೆ ಹಿಂಗನ್ನು ಈ ಥರ ನೀರು ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಹಾಕುವ. 1 ಚಮಚದಷ್ಟು ಜೀರಿಗೆ ಕೈಯಲ್ಲಿ ಸ್ವಲ್ಪ ಈ ಥರ ಮಾಡಿ ನಂತರ ನೀರಿಗೆ ಹಾಕುವ. ಇನ್ನು ಉಪ್ಪು ಮೆಣಸಿನ ಪೌಡರ್ ಎಲ್ಲ ಚೆಂದ ಮಿಕ್ಸ್ ಮಾಡುವ. ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ, ಮತ್ತೆ ಬೇಕಾದರೆ ನೋಡಿಕೊಂಡು ಸೇರಿಸ್ಬೋದು. 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸುವ. 1 ಕಪ್ ಅಂತ ಹೇಳಿದ್ರೆ ನಾನಿಲ್ಲಿ 1 ರಿಂದ 1.5 ಲೋಟದಷ್ಟಿದೆ. ಇದನ್ನು ಚೆಂದ ಮಿಕ್ಸ್ ಮಾಡುವ. ಮತ್ತು ಎಷ್ಟು ಬೇಕು ನೀರು ಅಷ್ಟನ್ನು ಸೇರಿಸುವ. ಒಂದೇ ಸಲ ನೀರೆಲ್ಲ ಹಾಕಿ ತುಂಬ ನೀರು ಮಾಡೋದು ಬೇಡ, ಹಿಟ್ಟನ್ನು ನೋಡ್ಕೊಂಡು ನೀರು ಸೇರಿಸಿ ಹದ ಮಾಡ್ಕೋಬೇಕು. ತುಂಬ ಹಿಟ್ಟು ನೀರಾದರೆ ಎಣ್ಣೆ ತುಂಬ ಎಳ್ಕೊಳ್ತದೆ, ಈ ಹದ ಸರಿ ಉಂಟು. ಇನ್ನು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟು ನಂತರ ಒಂದೊಂದೇ ಪೋಡಿ ಬಿಡ್ತಾ ಬಂದರೆ ಆಯಿತು. ಎಣ್ಣೆ ಇಟ್ಟಿದ್ದೇನೆ ಸ್ವಲ್ಪ ನೋಡಿ, ಬಿಸಿ ಆಗ್ತಾ ಉಂಟು. ಇನ್ನು ನಾವು ಪೋಡಿ ಬಿಡಲಿಕ್ಕೆ ಸ್ಟಾರ್ಟ್ ಮಾಡುವ. ಹಿಟ್ಟಲ್ಲಿ ಈ ಥರ ಚೆಂದ ಅದ್ದಿ ಎಣ್ಣೆಗೆ ಬಿಡುವ. ನೋಡಿ ನೂರೆ ಫುಲ್ ಕಡಿಮೆ ಆಗಲಿ, ನಂತರ ಇದನ್ನು ತಿರುಗಿಸಿ ಹಾಕ್ಕೊಳ್ಳುವ. ಉರಿ ಮಾತ್ರ ಮೀಡಿಯಮ್ ಆಗಿ ಇರಲಿ, ತುಂಬ ಉರಿ ಇಡೋದು ಬೇಡ. ನೋಡಿ ಇದನ್ನು ಇನ್ನು ಸ್ವಲ್ಪ ತಿರುಗಿಸಿ ಹಾಕೊಳ್ಳುವ. ಈ ಮರಗೆಣಸಂತೂ ಭಾರಿ ರುಚಿ ಅಂತೆ, ತುಂಬ ಮಂದಿ ಹೇಳ್ತಾ ಇದ್ರು. ಹಾಗೆ ನಾನು ಇವತ್ತು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಮತ್ತೆ ಈ ಗೆಣಸಿಂದ ಉಂಟಲ್ಲ ಈ ಚಿಪ್ಸ್ ಎಲ್ಲ ಮಾಡ್ಬೋದು, ಸೋಂಟೆ ಚಿಪ್ಸ್ ಎಲ್ಲ ಭಾರಿ ರುಚಿ ಆಗ್ತದಂತೆ. ಹಂಗೇನು ಟ್ರೈ ಮಾಡ್ಬೇಕು ಅದನ್ನು ಹೇಗೆ ಮಾಡೋದಂತ ಹೇಳಿ. ಈ ಥರ ರೆಸಿಪಿ ಇದೆಲ್ಲ ಉಂಟಲ್ಲ ಒಂದ್ಸಲ ರುಚಿ ಹಿಡಿದ್ರೆ ಮತ್ತೆ ನಾವು ಅದನ್ನು ಮಾಡ್ತಾ ಇರ್ತೇವೆ ಮನೆಯಲ್ಲಿ. ಅಂದರೆ ನಾನು ಬೇರೆದೆಲ್ಲ ಪೋಡಿ ಮಾಡ್ತೇನೆ, ಬಟಾಟೆ ಇರ್ಬೋದು, ನಾರ್ಮಲಿ ಸಿಹಿಗೆಣಸಿದ್ದು ಪೋಡಿ, ಹಾಗೆ ಬೇರೆ ಬೇರೆ ಪೋಡಿ ಮಾಡ್ತಿರ್ತೇನೆ. ಇದು ಮಾತ್ರ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನೋಡಿ ಬೆಂದಾಗಿದ್ದು ಸ್ವಲ್ಪ ಉಬ್ಬಿ ಬರ್ತದೆ. ಸ್ವಲ್ಪ ಈ ಥರ ಎಣ್ಣೆ ಎಲ್ಲ ತೆಗೆಯುವ. ಇಷ್ಟಾದರೆ ಸಾಕು. ನೋಡಿ ಕಲರ್ ಹೇಗೆ ಬಂದಿದೆ ಅಂತ ಹೇಳಿ. ನೋಡಿ ಒಳ್ಳೆ ಬೆಂದಿದೆ, ಸ್ವಲ್ಪ ಕೂಡ ಎಣ್ಣೆ ಎಳ್ಕೊಂಡಿಲ್ಲ ನೋಡಿ.
ಫ್ರೆಂಡ್ಸ್, ಈ ಮರಗೆಣಸಿನ ಪೋಡಿ ಭಾರಿ ರುಚಿಯಾಗಿದೆ. ನಂಗಂತೂ ತುಂಬ ಖುಷಿ ಆಯಿತು. ಇಷ್ಟು ರುಚಿ ಬರ್ತದೆ ಅಂತೇಳಿ ನಂಗೆ ಗೊತ್ತೇ ಇರಲಿಲ್ಲ. ಮನೆಯವರಿಗೆಲ್ಲ ಕೊಟ್ಟೆ, ಭಾರಿ ಖುಷಿಪಟ್ಟು ತಿಂದರು. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ನಾನು ಇದೇ ರೀತಿ ಮರಗೆಣಸಿನ ಚಿಪ್ಸ್ ಮತ್ತು ಸೊಂಟೆ ಎಲ್ಲ ಮಾಡಿ ತೋರಿಸ್ಬೇಕಂತಿದ್ದೇನೆ ನೆಕ್ಸ್ಟ್ ವೀಡಿಯೋಸ್ ಎಲ್ಲ. ಈ ಥರ ನಮ್ಮ ವೀಡಿಯೋಸ್ ನೋಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವೀಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.